ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಫಿನಾಲೆಗೆ ಕೌಂಟ್ ಡೌನ್ ಶುರುವಾಗಿದೆ. 1ನೇ ದಿನದಿಂದ ಇದ್ದಂತಹ ಕ್ಯೂರಿಯಾಸಿಟಿ ಕೊನೆಯವರೆಗೂ ಕೂಡ ಇದೀಗ ಬಂದು ತಲುಪಿರುವಂಥದ್ದು. ಯಾರು ಗೆಲ್ತಾರೆ ಅನ್ನುವಂಥ ಕುತೂಹಲ ಎಲ್ಲರಿಗೂ ಕೂಡ ಇದೆ. ಗಿಲ್ಲಿ ನಟ ವರ್ಸಸ್ ಅಶ್ವಿನಿ ಗೌಡ ಎಂಬಂತೆ ಫ್ಯಾನ್ಸ್ಗಳ ವಾರ್ ಶುರುವಾಗಿದೆ. ಈವರೆಗೆ ಕನ್ನಡದಲ್ಲಿ ಬಿಗ್ ಬಾಸ್ 11 ಸೀಸನ್ಗಳು ನಡೆದಿರುವಂಥದ್ದು. ಆದರೆ ರಾಜಕಾರಣಿಗಳು, ಹಳ್ಳಿ ಜನರು ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಚಾರಕ್ಕೆ ಮುಂದಾಗಿರುವಂಥದ್ದು ಇದೇ ಮೊದಲು. ಎಲೆಕ್ಷನ್ ರೀತಿಯಲ್ಲೇ ಈ ಬಾರಿ ಕ್ಯಾಂಪೇನ್ ನಡೀತಾ ಇದೆ. ದೊಡ್ಡ ಮನೆಯಲ್ಲಿ ಸ್ಪರ್ಧಿಗಳಿದ್ರೆ ಇತ್ತ ಹೊರಗಡೆ ಅಭಿಮಾನಿಗಳು ಪ್ರಚಾರಕ್ಕೆ ಪಾರವೇ ಇಲ್ಲದಂತಾಗಿದೆ. ಹಾಗಾದರೆ ಈ ಬಾರಿ ಯಾರಿಗೆ ಜಯ? ದೊಡ್ಡ ಮನೆಯಲ್ಲಿ ಏನಾಯಿತು? ಹೊರಗಡೆ ಅಭಿಮಾನಿಗಳು ಏನಂತಿದ್ದಾರೆ? ಬನ್ನಿ ನೋಡೋಣ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಫಿನಾಲೆಗೆ ಕೌಂಟ್ ಡೌನ್. ಗಿಲ್ಲಿ ವರ್ಸಸ್ ಅಶ್ವಿನಿ ಗೌಡ ಫ್ಯಾನ್ ವಾರ್. ಯಾರಿಗೆ ಟ್ರೋಫಿ? ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಫಿನಾಲೆಗೆ ಕೌಂಟ್ ಡೌನ್ ಶುರುವಾಗಿದೆ. ಈ ರಿಯಾಲಿಟಿ ಶೋನಲ್ಲಿ ಯಾರು ವಿನ್ ಆಗ್ತಾರೆ ಅನ್ನುವಂತ ಕುತೂಹಲ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಈ ಬಗ್ಗೆ ಸಾಕಷ್ಟು ಕುತೂಹಲ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಹೀಗಿರುವಾಗ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಗಿಲ್ಲಿ ನಟ ಗೆಲ್ಲುವಂತ ಫೇವರಿಟ್ ಸ್ಪರ್ಧಿ ಅಂತಲೂ ಹೇಳಲಾಗ್ತಾ ಇದೆ. ಗಿಲ್ಲಿ ನಟನಿಗೆ ಅತಿ ಹೆಚ್ಚು ವೋಟ್ ಮಾಡುವಂತೆ ಹಳ್ಳಿಗಳಲ್ಲಿ ಡಂಗೂರವನ್ನ ಸಾರಲಾಗ್ತಾ ಇದೆ. ತಮಟೆ ಬಾರಸ್ತಾ ಯಾರ್ಯಾರ ಮನೆಯಲ್ಲಿ ಮೊಬೈಲ್ ಇದ್ದಾವೋ ಅವರೆಲ್ಲರೂ ಕೂಡ ನಮ್ಮ ಮಂಡ್ಯದ ಹೈದ ಗಿಲ್ಲಿಗೆ ವೋಟ್ ಮಾಡ್ಬೇಕಂತ್ರಪ್ಪೋ ಅಂತ ಹೇಳಿ ಡಂಗೂರವನ್ನ ಸಾರಲಾಗ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಬೇರೊಬ್ಬ ಸ್ಪರ್ಧಿಯನ್ನ ಗೆಲ್ಲಿಸೋದಕ್ಕೆ ಚಿಂತನೆ ನಡೀತಾ ಇದೆ ಅನ್ನುವಂತಹ ಮಾತುಗಳು ವೈರಲ್ ಆಗಿರುವಂತಹ ಬೆನ್ನಲ್ಲೇ ಗಿಲ್ಲಿ ನಟನ ಪರವಾಗಿ ವೋಟಿಂಗ್ ಮಾಡುವಂತೆ ದೊಡ್ಡ ಮಟ್ಟದ ಅಭಿಯಾನ ಶುರುವಾಗಿದೆ. ಹಳ್ಳಿಗಳಲ್ಲಿ ಗಿಲ್ಲಿ ನಟನಿಗೆ ಮೊಬೈಲ್ ಮೂಲಕ ವೋಟಿಂಗ್ ಮಾಡುವಂತೆ ಡಂಗೂರ ಸಾರಲಾಗ್ತಾ ಇದೆ. ಈವರೆಗೆ ಕನ್ನಡದಲ್ಲಿ ಬಿಗ್ ಬಾಸ್ 11 ಸೀಸನ್ಗಳು ನಡೆದಿದೆ. ಆದರೆ ರಾಜಕಾರಣಿಗಳು, ಹಳ್ಳಿ ಜನರು ಇಷ್ಟು ದೊಡ್ಡ ಮಟ್ಟದಲ್ಲಿ ಒಬ್ಬ ಸ್ಪರ್ಧಿಯ ಗೆಲುವಿಗಾಗಿ ಮುಂದಾಗಿರುವಂಥದ್ದು ಇದೇ ಮೊದಲು. ಈ ಹಿಂದಿನ ಯಾವ ಸೀಸನ್ ಅಲ್ಲೂ ಕೂಡ ಇಷ್ಟೊಂದು ದೊಡ್ಡ ಮಟ್ಟದ ವೋಟಿಂಗ್ ಮಾಡುವಂತೆ ಕ್ಯಾಂಪೇನ್ ಮಾಡಿದ ಉದಾಹರಣೆಗಳು ಇರಲಿಲ್ಲ. ಈ ಹಿಂದೆ ಅತಿ ಹೆಚ್ಚು ವೋಟ್ ಪಡೆದಂತಹ ಸ್ಪರ್ಧಿ ಅಂದ್ರೆ ಅದು ಹಾವೇರಿಯ ಹೈದ ಗಾಯಕ ಹನುಮಂತ. ಇದೀಗ ಈ ದಾಖಲೆಯನ್ನ ಗಿಲ್ಲಿ ನಟ ಮುರಿಯುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಬಿಗ್ ಬಾಸ್ ಅನ್ನುವಂಥದ್ದು ಕೇವಲ ಅತ್ಯುತ್ತಮ ವ್ಯಕ್ತಿತ್ವವನ್ನ ಹುಡುಕುವಂತಹ ವೇದಿಕೆಯಲ್ಲ, ಬದಲಾಗಿ ವಿಭಿನ್ನ ಹಿನ್ನೆಲೆ ಮತ್ತು ವ್ಯಕ್ತಿತ್ವ ಉಳ್ಳಂತವರು ಒಂದೇ ಸೂರಿನ ಅಡಿಯಲ್ಲಿ ನಡೆಸುವಂತ ಹೋರಾಟ. ಈ ಬಾರಿಯ ಸೀಸನ್ ಅತಿ ದೊಡ್ಡ ಮಟ್ಟದಲ್ಲಿ ರಂಜನೆಯನ್ನ ಮಾಡಿದೆ ಅಂತ ಹೇಳಿದ್ರೆ ಅದಕ್ಕೆ ಆನೆ ಗಾತ್ರದ ಕೊಡುಗೆಯನ್ನ ಕೊಟ್ಟವರು ಗಿಲ್ಲಿ ನಟ. ಹೊರಗಡೆ ಗಿಲ್ಲಿ ನಟನ ಬಗ್ಗೆ ಪಾಸಿಟಿವ್ ಅಥವಾ ನೆಗೆಟಿವ್ ಅಭಿಪ್ರಾಯಗಳಿರ್ಬೋದು, ಆದ್ರೆ ಆತನೊಬ್ಬ ನಗೆ ಬಾಂಬ್ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಸಮಾನ ಶಕ್ತಿಯುಳ್ಳವರಲ್ಲ. ಅಜಾನುಬಾಹು ರಘು, ಮಾತಿನ ಮಲ್ಲಿ ರಕ್ಷಿತಾ, ಸಂಘಟನಾ ಚತುರೆ ಅಶ್ವಿನಿ ಅವರ ನಡುವೆ ಹಾಸ್ಯದ ಮೂಲಕವೇ ಗುರುತಿಸಿಕೊಂಡು ಫಿನಾಲೆ ಹಂತದವರೆಗೆ ಬಂದಂತಹ ಗಿಲ್ಲಿ ನಟನ ಪಯಣ ಕುತೂಹಲಕಾರಿ. ಈ ಸೀಸನ್ ನಲ್ಲಿ ಗಿಲ್ಲಿ ನಟ ಅತಿ ಹೆಚ್ಚು ಜಟಾಪಟಿ ನಡೆಸಿದ್ದು ಅಶ್ವಿನಿ ಜೊತೆಗೆ. ಅವರಿಬ್ಬರ ನಡುವಿನ ಮಾತಿನ ಚಕಮಕಿ ಮತ್ತು ಜಗಳವನ್ನ ವೀಕ್ಷಕರು ಹತ್ತಿರದಿಂದ ಕಂಡಿದ್ದಾರೆ. ಇಲ್ಲಿ ಯಾರು ಕೂಡ ಪರಿಪೂರ್ಣ ವ್ಯಕ್ತಿತ್ವದವರಲ್ಲ. ಎಲ್ಲರಲ್ಲೂ ಪ್ಲಸ್ ಮತ್ತು ಮೈನಸ್ ಅಂಶಗಳಿದೆ ಅನ್ನುವಂಥದ್ದನ್ನ ಗಮನಿಸಬಹುದು. ಬಿಗ್ ಬಾಸ್ ಅತ್ಯುತ್ತಮ ವ್ಯಕ್ತಿಗೆ ಪ್ರಶಸ್ತಿ ನೀಡುವಂತಹ ಕಾರ್ಯಕ್ರಮ ಅಲ್ಲ. ಇದೊಂದು ಪಕ್ಕಾ ಮನರಂಜನೆಯ ಶೋ. ಇಲ್ಲಿ ಹೆಚ್ಚು ರಂಜಿಸಿದವರು ಮತ್ತು ಜನರಿಂದ ಹೆಚ್ಚು ಮತ ಪಡೆದವರು ವಿನ್ನರ್ ಆಗ್ತಾರೆ. ಅವರು ದಿ ಬೆಸ್ಟ್ ಅನ್ನುವಂಥ ಕಾರಣಕ್ಕಲ್ಲ, ಬದಲಾಗಿ ಹೆಚ್ಚು ಜನರು ಇಷ್ಟಪಟ್ಟವರು ಅನ್ನುವಂತಹ ಕಾರಣಕ್ಕೆ ಅವರು ಜಯಶಾಲಿ ಆಗುವಂಥದ್ದು. ಅಂತಿಮವಾಗಿ ವಿನ್ನರ್ ಆಯ್ಕೆ ಮಾಡುವಂತಹ ಜವಾಬ್ದಾರಿ ಈಗ ಜನರ ಕೈಯಲ್ಲಿದೆ. ಇದೀಗ ರಾಜ್ಯದಾದ್ಯಂತ ಸಾಮಾಜಿಕ ಜಾಲತಾಣದಲ್ಲಿ ಗಿಲ್ಲಿ ನಟನದ್ದೇ ಅತ್ಯುತ್ತಮ ಚರ್ಚೆ ವಿಚಾರ ಆಗಿದೆ. ಇದರ ನಡುವೆ ರಕ್ಷಿತಾ ಶೆಟ್ಟಿ, ಅಶ್ವಿನಿ ಗೌಡ ಅವರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ಕಾವ್ಯ ಮತ್ತು ಧನುಷ್ ಗೌಡ ಅವರ ಕುರಿತಾಗಿ ಹೆಚ್ಚಿನ ಚರ್ಚೆಗಳು ಕಂಡು ಬರ್ತಾ ಇಲ್ಲ. ಗಿಲ್ಲಿ ನಟ ವರ್ಸಸ್ ಅಶ್ವಿನಿ ಗೌಡ. ಜಾತಿ, ಭಾಷೆ, ಆಯಾಮ ಪಡೆದ ಫ್ಯಾನ್ಸ್ ಚರ್ಚೆ. ಗಿಲ್ಲಿ ನಟ ಅವರೇ ಗೆಲ್ತಾರೆ ಅನ್ನುವಂಥದ್ದು ಬಹುತೇಕ ವೀಕ್ಷಕರ ಅಭಿಪ್ರಾಯ ಆಗಿದೆ. ಅವರಿಗೆ ಅಶ್ವಿನಿ ಗೌಡ ಕೂಡ ಪೈಪೋಟಿಯನ್ನ ಕೊಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬೆಂಬಲಿಗರು ಸಿಕ್ಕಾಪಟ್ಟೆ ಪ್ರಚಾರವನ್ನ ಮಾಡ್ತಿದ್ದಾರೆ. ಪ್ರಚಾರದ ಭರದಲ್ಲಿ ಜಾತಿ ಮತ್ತು ಭಾಷೆಯ ವಿಚಾರವನ್ನ ಎಳೆದು ತರಲಾಗ್ತಾ ಇದೆ. ಅಶ್ವಿನಿ ಗೌಡ ಅವರು ಕನ್ನಡ ಪರ ಹೋರಾಟಗಾರ್ತಿ, ಜೊತೆಗೆ ನಟಿ ಕೂಡ ಹೌದು. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಶೋ ಬಳಿಕ ಅಶ್ವಿನಿ ಗೌಡ ಅವರ ಖ್ಯಾತಿ ಹೆಚ್ಚಾಗಿದೆ.
ಅಶ್ವಿನಿ ಪರವಾಗಿ ಕನ್ನಡ ಪರ ಹೋರಾಟಗಾರರು ಪ್ರಚಾರವನ್ನ ಮಾಡಿ ಓಟ್ ಕೇಳ್ತಾ ಇದ್ದಾರೆ. ಈ ವಿಚಾರದಲ್ಲಿ ಕನ್ನಡ ಭಾಷೆಯ ವಿಚಾರವನ್ನ ಮುಂದಿಟ್ಕೊಂಡು ಅಶ್ವಿನಿಗೆ ಜನರ ಓಟ್ ಕೇಳೋದಕ್ಕೆ ಕೆಲವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇವಲ ಅಶ್ವಿನಿ ಮಾತ್ರವೇ ಕನ್ನಡಿಗರೇನಲ್ಲ, ಬಿಗ್ ಬಾಸ್ ಮನೆಯಲ್ಲಿ ಇರುವವರು ಎಲ್ಲರೂ ಕೂಡ ಕನ್ನಡಿಗರೇ. ಹಾಗಾಗಿ ಕೇವಲ ಕನ್ನಡದ ವಿಚಾರವನ್ನ ಮುಂದಿಟ್ಕೊಂಡು ಯಾಕೆ ಓಟನ್ನ ಕೇಳ್ತಾ ಇದ್ದೀರಾ ಅಂತ ಹೇಳಿ ಕೆಲ ನೆಟ್ಟಿಗರು ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಅಶ್ವಿನಿ ಗೌಡ ಅವರಿಗೆ ಸರಿಯಾಗಿ ಕನ್ನಡವನ್ನ ಬರೆಯೋದಕ್ಕೂ ಕೂಡ ಬರೋದಿಲ್ಲ ಹಾಗೂ ಮಾತಿನ ನಡುವೆ ಅವರು ಹೆಚ್ಚು ಇಂಗ್ಲಿಷ್ ಅನ್ನ ಬಳಸ್ತಾರೆ ಅನ್ನುವಂತ ಟೀಕೆ ಇದೆ. ಕನ್ನಡದ ಪರ ಹೋರಾಟವನ್ನ ಮಾಡೋದಕ್ಕೆ ಕನ್ನಡ ಭಾಷೆಯ ಬಗ್ಗೆ ಸಂಪೂರ್ಣ ಜ್ಞಾನ ಇರಲೇಬೇಕು ಅಂತೇನೂ ಇಲ್ಲ. ಅದೇ ರೀತಿ ಚೆನ್ನಾಗಿ ಕನ್ನಡ ಬಲ್ಲವರು ಎಷ್ಟು ಜನರು ಕನ್ನಡ ಪರ ಹೋರಾಟದಲ್ಲಿ ಭಾಗವಹಿಸಿ ಜೈಲಿಗೆ ಹೋಗಿದ್ದಾರೆ, ಎಷ್ಟು ಜನರ ಮೇಲೆ ಕೇಸ್ ಇದೆ ಅಂತ ಹೇಳಿ ಕನ್ನಡ ಪರ ಹೋರಾಟಗಾರರು ಪ್ರಶ್ನೆ ಮಾಡ್ತಿದ್ದಾರೆ. ಈ ಚರ್ಚೆಯ ನಡುವೆ ಜಾತಿಯ ವಿಚಾರ ಕೂಡ ನುಸುಳ್ತಾ ಇದೆ. ಗಿಲ್ಲಿ ಉತ್ತಮ ಕಲಾವಿದ, ಹಾಗೆ ಕುರುಬ ಅನ್ನುವಂತಹ ಕಾರಣಕ್ಕೆ ಕುರುಬ ಸಮುದಾಯದ ಜನರೆಲ್ಲ ವೋಟ್ ಮಾಡಿ ಅನ್ನುವಂಥದ್ದು ಗಿಲ್ಲಿಯ ಪ್ರತಿಭೆಗೆ ಮಾಡಿದಂತಹ ಅವಮಾನ. ನೈಜ ಪ್ರತಿಭೆ ಈಗ ಜಾತಿ ಪ್ರತಿಭೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಫಿನಾಲೆಗೂ ಮುನ್ನವೇ ಗುಡ್ ನ್ಯೂಸ್ ಕೊಟ್ಟ ಗಿಲ್ಲಿ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಶೋಗೆ ಫಿನಾಲೆಗೆ ಈಗಾಗಲೇ ದಿನಗಣನೆ ಶುರುವಾಗಿದೆ. ಹೀಗಿರುವಾಗ ಗಿಲ್ಲಿ ನಟ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಗಿಚ್ಚಿಗಿಲಿಗಿಲಿ ಖ್ಯಾತಿಯ ಕಲಾವಿದರು ದೊಡ್ಡ ಮನೆಗೆ ಬಂದಿದ್ದಾರೆ. ಪ್ರತಿ ಬಾರಿ ಬಿಗ್ ಬಾಸ್ ಶೋನಲ್ಲಿ ಒಂದಲ್ಲ ಒಂದು ಗಿಚ್ಚಿಗಿಲಿಗಿಲಿ ಶೋ ಕಲಾವಿದರಿಂದ ಏನಾದರೊಂದು ಪ್ರದರ್ಶನ ಇರುತ್ತೆ. ಗಿಚ್ಚಿಗಿಲಿಗಿಲಿ ಕಲಾವಿದರು ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಸ್ಪರ್ಧಿಗಳ ಜೊತೆಯಲ್ಲಿ ಕುಣಿದು ಕುಪ್ಪಳಿಸಿದ್ದಾರೆ. ಇವರನ್ನ ನೋಡಿ ಮನೆಯಲ್ಲಿ ಇದ್ದವರು ಕೂಡ ಖುಷಿ ಪಟ್ಟಿದ್ದಾರೆ. ಬಿಗ್ ಬಾಸ್ ಸೂಪರ್ ಡೂಪರ್ ಹಿಟ್ ಆಗಿದೆ. ಅದೇ ಜಾಗಕ್ಕೆ ಗಿಚ್ಚಿಗಿಲಿಗಿಲಿ ಜೂನಿಯರ್ಸ್ ಬರಲಿದೆ ಅಂತ ಹೇಳಲಾಗಿದೆ. ಆ ಮಕ್ಕಳು ನಿನ್ನ ತರ ಇರ್ತಾರೆ ಅಂತ ಹೇಳಿ ಮಾನಸ ಅವರು ಗಿಲ್ಲಿಗೆ ಹೇಳ್ತಾರೆ. ಆಗ ಗಿಲ್ಲಿ ನಟ ಅವರು ನಾನು ಮಗು ಆಗಿ ಬರ್ತೀನಿ ಅಂತ ಹೇಳಿ ತಿಳಿಸಿದ್ದಾರೆ. ನನ್ ಮದ್ವೆಗೆ ಪ್ರಾಬ್ಲಮ್ ಆದ್ರೆ ಗಿಲ್ಲಿನೇ ಕಾರಣ ಅಂದಿದ್ಯಾಕೆ ಕಾವ್ಯ. ಬಿಗ್ ಬಾಸ್ ಸೀಸನ್ 12 ಮುಕ್ತಾಯದ ಹಂತವನ್ನ ತಲುಪಿದೆ. ಭಾನುವಾರದ ಅಂತ್ಯಕ್ಕೆ 12ನೇ ಸೀಸನ್ ವಿನ್ನರ್ ಯಾರು ಅನ್ನುವಂಥದ್ದು ಗೊತ್ತಾಗುತ್ತೆ. ಈಗಾಗಲೇ ಹೊರಗಡೆ ಗಿಲ್ಲಿ, ಕಾವ್ಯ, ರಕ್ಷಿತಾ, ಧನುಷ್ ಪರವಾಗಿ ವ್ಯಾಪಕ ಪ್ರಚಾರ ನಡೀತಾ ಇದೆ. ಇರೋದ್ರಲ್ಲಿ ಅತ್ಯಂತ ಕಡಿಮೆ ಪ್ರಚಾರವನ್ನ ಕಂಡಿರುವಂತದ್ದು ಮ್ಯಾಂಟೆಡ್ ರಘು ವಿಚಾರದಲ್ಲಿ. ಫೈನಲ್ಗೆ ಇರುವಂತಹ ನಿರೀಕ್ಷೆ ಇರದಂತಹ ರಘು ಫೈನಲ್ ವಾರದಲ್ಲಿರುವಂತದ್ದು ಸ್ವತಃ ಅವರ ಅಚ್ಚರಿಗೂ ಕೂಡ ಕಾರಣ ಆಗಿದೆ. ನನ್ನ ಮದ್ವೆಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಗಿಲ್ಲಿನೇ ಕಾರಣ. ರಕ್ಷಿತಾ ನಿಷ್ಕಲ್ಮಶ ನಗುವಿನಲ್ಲಿ ಪವರ್ ಸ್ಟಾರ್ ಕಂಡಂತಹ ಫ್ಯಾನ್ಸ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರುವಾಗಿ ಈಗಾಗಲೇ 100 ದಿನ ಕಳೆದಿದ್ದು ಇನ್ನೇನು ಗೆಲುವಿನ ಪಟ್ಟವನ್ನ ಪಡೆದುಕೊಳ್ಳೋದಕ್ಕೆ ಕೆಲವೇ ದಿನಗಳು ಬಾಕಿ ಇದೆ. ಹೊರಗಡೆ ಅಭಿಮಾನಿಗಳಿಂದ ಪ್ರಚಾರ ಕಾರ್ಯ ಭಾರಿ ಜೋರಾಗಿ ನಡೀತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳಲ್ಲಿ ಈ ಬಾರಿ ಹೆಚ್ಚು ಗಮನ ಸೆಳೆದ ಸ್ಪರ್ಧಿ ಅಂದ್ರೆ ಅದು ಗಿಲ್ಲಿ ಮತ್ತು ರಕ್ಷಿತಾ ಶೆಟ್ಟಿ ಆರಂಭದಲ್ಲಿ ತಮ್ಮ ಬ್ಲಾಗಿಂಗ್ ನಿಂದಾಗಿ ನೆಗೆಟಿವ್ ಪ್ರಚಾರದಿಂದಲೇ ಮನೆಯೊಳಗೆ ಕಾಲಿಟ್ಟವರು. ಇದೀಗ ಕರ್ನಾಟಕದ ಮಂದಿ ಮೆಚ್ಚಿಕೊಂಡಿರುವಂತಹ ಸ್ಪರ್ಧಿಯಾಗಿ ಮೋಸ್ಟ್ ಫೇವರೇಟ್ ಕಂಟೆಸ್ಟೆಂಟ್ ಆಗಿ ಹೊರಹೊಮ್ಮಿದ್ದಾರೆ. ಜನರು ರಕ್ಷಿತಾ ಅವರ ಮುಗ್ಧತೆಯನ್ನ ಯಾವುದೇ ಕಪಟ ಇಲ್ಲದ ನೇರ ಮಾತುಗಳಿಂದ ಜನರನ್ನ ಇಷ್ಟವನ್ನ ಪಡ್ತಾ ಇರುವಂತದ್ದು. ಜೊತೆಗೆ ಎಲ್ಲರೊಂದಿಗೆ ಬೆರೆಯುವ ರೀತಿ, ಜೀವನದ ಬಗ್ಗೆ ಹೇಳುವಂತಹ ಮಾತು ವೀಕ್ಷಕರಲ್ಲಿ ಭಾರಿ ಕುತೂಹಲ ಮೂಡಿಸಿದೆ. ಹಾಗಾಗಿ ಇವರು ರಕ್ಷಿತಾ ಶೆಟ್ಟಿ ಅವರನ್ನ ತುಂಬಾನೇ ಇಷ್ಟಪಡ್ತಿದ್ದಾರೆ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಿತಾ ಅವರ ನಗುವನ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಮುಗ್ಧ ನಗುವಿನೊಂದಿಗೆ ಹೋಲಿಕೆ ಮಾಡಿದ್ದು, ಇಬ್ಬರದು ಒಂದೇ ರೀತಿಯಾದಂತಹ ನಗು. ಆ ನಗುವಿನಲ್ಲಿ ಯಾವುದೇ ಕಪಟ, ಮೋಸ ಇಲ್ಲ. ಇಂತಹ ನಿಷ್ಕಲ್ಮಶ ನಗು ನೋಡೋದಕ್ಕೆ ಸಿಗೋದೇ ಅಪರೂಪ ಅಂತ ಹೇಳ್ತಿದ್ದಾರೆ. ಹೆಚ್ಚಿನ ಅಭಿಮಾನಿಗಳು ರಕ್ಷಿತಾಗೆ ನಿಮ್ಮ ನಗು ಅಪ್ಪುವಿನಂತೆ ಇದೆ, ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೆ ನೀವು ಅವರಂತೆ ಸಮಾಜ ಸೇವೆ ಮಾಡಿ ಅಂತ ಹೇಳಿದ್ದಾರೆ. ಮತ್ತೆ ಕೆಲವರು ರಕ್ಷಿತಾ ಅವರು ಬೆಸ್ಟ್, ಈ ಸಲ ವಿನ್ನರ್ ಅವರೇ ಅಂತ ಹೇಳ್ತಿದ್ದಾರೆ. ರಕ್ಷಿತಾ ಅನ್ನೋದು ಬರೀ ಒಂದು ಹೆಸರಲ್ಲ, ಸ್ವಾಭಿಮಾನದ ಪ್ರತಿಬಿಂಬ. ಬಿಗ್ ಬಾಸ್ ಮನೆಯ ರಾಜಕುಮಾರಿ. ಕನ್ನಡ ಕಲಿತು ಕರ್ನಾಟಕದ ಜನರ ಮನಸ್ಸನ್ನ ಸೂರೆಗೈದ ಬಿಗ್ ಬಾಸ್ ಮನೆಯ ಮಹಿಳಾ ಸ್ಪರ್ಧಿ ರಕ್ಷಿತಾ. ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಆಕೆಯೇ ವಿನ್ನರ್ ಆಗಿ ಹೊರಹೊಮ್ಮಲಿ ಅನ್ನುವಂಥದ್ದು ಅಭಿಮಾನಿಗಳ ಹಾರೈಕೆ. ಬಿಗ್ ಬಾಸ್ ಸೀಸನ್ 12 ಇನ್ನೇನು ಕೊನೆಯ ಹಂತವನ್ನ ತಲುಪಿದೆ. ಇನ್ನು ಯಾರು ಗೆಲ್ತಾರೆ ಅನ್ನೋದನ್ನ ನೋಡೋದಕ್ಕೆ ಕೆಲವೇ ಗಂಟೆಗಳಷ್ಟೇ ಬಾಕಿ ಇರುವಂಥದ್ದು. ಒಟ್ಟಾರೆಯಾಗಿ ಈ ಬಾರಿಯ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅನ್ನುವಂಥ ಕುತೂಹಲ ನಿಮಗೂ ಇದ್ರೆ ನಿಮಗೆ ಯಾರಿಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವೇನು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.